ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಿಂದ ಅಮ್ಮ ಮನೆಗೆ ಹೋಗ್ತಿದ್ದೀನಿ. ಇನ್ನು ಬಗಲಗುಂಟೆ ಜಾತ್ರೆ ಇರೋದ್ರಿಂದ ತುಂಬಾ ಕ್ರೌಡ್ ಇತ್ತು. ಬಿಸಿಲು ಕೂಡ ಇತ್ತು. ಇವತ್ತು ಸಂಡೆ ಆಗಿರೋದ್ರಿಂದ ಇವತ್ತು ಅಮ್ಮ ಮನೆಗೆ ಓಡ್ತಾ ಇದ್ದೀನಿ. ಇನ್ನು ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಹೂವು ಎಲ್ಲ ತೊಗೊಂಡು ನಾನು ಹೋಗೋಷ್ಟೊತ್ತಿಗೆ ತುಂಬಾ ಟೈಮ್ ಆಗೋಗಿತ್ತು. ಮಧ್ಯಾಹ್ನ ತನಕ ಆಗಿಬಿಟ್ಟಿತ್ತು. ಈ ನಮ್ಮ ಪೂಜೆ ಸಾಮಾನೆಲ್ಲ ತೊಳೆದು ನನ್ನ ತಂಗಿ ಎಲ್ಲರೂ ಸೇರಿ ಪೂಜೆ ಸಾಮಾನೆಲ್ಲ ತೊಳೆದು ದೇವ್ರ ಸಾಮಾನೆಲ್ಲ ಜೋಡಿಸ್ಲಿಕ್ಕೆಲ್ಲ ರೆಡಿ ಮಾಡ್ಕೋತಿದ್ದೆ ನಾನು ಹೋಗೋಷ್ಟೊತ್ತಿಗೆ. ಅಮ್ಮ ಬೆಳಗ್ಗೆನೇ ಬಾ ಅಂತ ಹೇಳಿದರು. ನಾನು ಮಧ್ಯಾಹ್ನಕ್ಕೆ ಹೋದ್ನ ಅಮ್ಮ ಸ್ವಲ್ಪ ರೇಗಾಡ್ತಾಯಿದ್ರು. ಪೂಜೆ ಮಾಡೋದು ಯಾರು, ಕೆಲಸ ಮಾಡೋದು ಯಾರು ಅಂತ ಸ್ವಲ್ಪ ರೇಗಾಡ್ತಾಯಿದ್ರು. ಇನ್ನು ಹೂವು ಎಲ್ಲ ಸ್ವಲ್ಪ ತೊಗೊಂಡೋಗಿದ್ವಲ್ಲ ಅದನ್ನೆಲ್ಲ ಕಟ್ಟಬೇಕಾಗಿತ್ತು ಅಂತೇಳಿ ಸ್ವಲ್ಪ ಹಾರಗಳೆಲ್ಲ ಮಾಡೋಣ ಅಂತ ಅಂದ್ಕೊಂಡು ಹಾರಗಳಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಹೋಗ್ತಾನೆ ಸ್ವಲ್ಪ ಹೊಟ್ಟೆ ಹಸಿತಾಯಿತು ಅಂತ ಹೇಳ್ಬಿಟ್ಟು ಪಾನಿಪುರಿ ಎಲ್ಲ ತಿನ್ಕೊಂಡು ಇವಾಗ ಮನೆಗೆ ಬಂದು ತಲುಪಿದ್ದಾಯಿತು. ನೀವು ಹಾರ ಪೂಣಿಸ್ಬೇಕು. ಅದು ಹಂಗೆ ಇಟ್ಟಿರೋ ಅಲ್ಲಿ ಬಾಗಿಲು ಕಟ್ಟಿದ್ರಾಯ್ತು. ಇನ್ನು ಮನೇಲೆಲ್ಲ ಹೂವು ಕಟ್ಟಿದ್ದೆಲ್ಲ ಮುಗಿಸ್ಬಿಟ್ಟು ಇನ್ನು ಹಾರಗಳೆಲ್ಲ ತಂದಿರೋದೆಲ್ಲ ಇವಾಗ ಅಡಿಕೆ ಮರ ಎತ್ತಲಿಕ್ಕೆ ತೊಗೊಂಡೋಗ್ತಾ ಇದ್ದಾರೆ ನನ್ನ ತಮ್ಮವರು. ಅಡಿಕೆ ಮರ ಎತ್ತೋದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೂ ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ. ಇನ್ನು ಅಡಿಕೆ ಮರ ಎಲ್ಲ ಎತ್ತಿದ್ದು ಭಾನುವಾರ ಆಯಿತು. ಮನೇಲೆ ಭಾನುವಾರ ಎಲ್ಲ ಪೂಜೆ ಎಲ್ಲ ನೈಟೇ ಮಾಡ್ಕೊಂಡ್ವಿ. ಅದು ಯಾವುದೇ ರೀತಿ ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳ್ಳಿಲ್ಲ. ಇನ್ನು ಸೋಮವಾರ ಬೆಳಗ್ಗೆ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೋಮವಾರ ಬೆಳಗ್ಗೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ದಾರೆ. ಇನ್ನು ಅಮ್ಮ ಬಾಗಿಲಿಗೆಲ್ಲ ನೀರು ಹಾಕಿ ರೆಡಿ ಮಾಡಿ ಕೊಟ್ಟಿದ್ದರು. ಇನ್ನು ನಮ್ಮ ಪಕ್ಕದ ಮನೆಯವ್ರಿಗೆ ಹೇಳಿದರು ರಂಗೋಲಿ ಬಿಡಿಸ್ಲಿಕ್ಕೆ. ಅವರೆಲ್ಲ ರಂಗೋಲಿ ಎಲ್ಲ ಬಿಡಿಸ್ಕೊಡ್ತಾ ಇದ್ದಾರೆ. ಇನ್ನು ಸಣ್ಣ ಪುಟ್ಟ ಕೆಲಸಗಳೆಲ್ಲ ನಾವು ಮಾಡ್ಕೋತಾ ಇದ್ವಿ. ಇನ್ನು ಅಮ್ಮ ಬಾಗಿಲು ತೊಳೆದು ಎಷ್ಟೇ ರಂಗೋಲಿ ಬಿಟ್ಟರು ನಮ್ಮ ಮನೆ ಹತ್ರ ಸ್ವಲ್ಪ ಓಡಾಡ್ತಾರಲ್ಲ ಜಾತ್ರೆ ಟೈಮಲ್ಲಿ, ಇನ್ನು ಎಷ್ಟೇ ರಂಗೋಲಿ ಬಿಟ್ಟರು ಅದು ಒಂದು ಅರ್ಧ ಗಂಟೆ 1 ಅವರ್ ಇರುತ್ತೆ ಅಷ್ಟೇ. ಅದಕ್ಕೆ ಇವಾಗ ಚಿಕ್ಕದಾಗಿ ಬಿಡಿಸಿ ಇನ್ನು ದೇವ್ರು ಬರೋ ಟೈಮಿಗೆಲ್ಲ ದೊಡ್ಡದಾಗಿ ಬಿಡಿಸೋಣ ಮತ್ತು ಬಾಗಿಲು ತೊಳೆದು ಅಂತ ಹೇಳ್ಬಿಟ್ಟು ಇವಾಗ ಬೆಳಗ್ಗೆನೆ ಇವಾಗ ಚಿಕ್ಕದಾಗಿ ಒಂದು ರಂಗೋಲಿನ ಬಿಟ್ಟು ಸ್ವಲ್ಪ ಬಣ್ಣನ ತುಂಬ್ತಾ ಇದ್ದೀವಿ. ಇನ್ನು ಸೋಮವಾರದ ದಿವಸ ಅಡಿಕೆ ಮರ ಎಲ್ಲ ಭಾನುವಾರನೇ ಎತ್ತಿರೋದ್ರಿಂದ ಸೋಮವಾರ ಬರೀ ಕೊಂಡ ಆಯೋದಿರುತ್ತೆ, ಆರತಿಗಳೆಲ್ಲ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಯಾರು ಆರತಿ ಎಲ್ಲ ಮಾಡ್ಕೊಂಬಂದಿರ್ತಾರೆ, ಯಾರು ತುಂಬ ಚೆನ್ನಾಗಿ ಮಾಡಿರ್ತಾರೆ ಅವ್ರಿಗೆಲ್ಲ ಪ್ರೈಸಸ್ ಎಲ್ಲ ಇರುತ್ತೆ. ತುಂಬಾ ಚೆನ್ನಾಗಿತ್ತು. ನಾನು ಈ ಬಾರಿ ಆರತಿ ಎತ್ತೋದು ನೋಡೋದಕ್ಕೆ ಅದಕ್ಕೆಲ್ಲ ಹೋಗೋಕ್ಕೆ ಆಗಲಿಲ್ಲ. ಇನ್ನು ಮನೆಗಳಲ್ಲೇ ಸ್ವಲ್ಪ ನಮ್ಮ ಮನೇಲಿ ಆರತಿ ಮಾಡ್ತಾ ಇರೋದ್ರಿಂದ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಅದನ್ನು ಕೂಡ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ. ಇದಕ್ಕೆ ಪೂಜೆದಷ್ಟೇ ಮಾಡಿರ್ತೀನಿ. ಆರತಿಗೆಲ್ಲ ರೆಡಿ ಮಾಡ್ತಾ ಇರೋದ್ರಿಂದ ನಾನು ಆರತಿ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಆಗಲಿಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಈ ವರ್ಷ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾನು ಯಾವುದೇ ರೀತಿ ಪೂರ್ತಿ ಡೀಟೇಲಾಗಿ ಜಾತ್ರೆದೆಲ್ಲ ತೋರಿಸೋಕ್ಕೆ ಆಗಲಿಲ್ಲ. ನಾನು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಇನ್ನು ಸೋಮವಾರ ಬೆಳಗ್ಗೆ ಮನೇಲೆಲ್ಲ ಪೂಜೆ ಎಲ್ಲ ಮಾಡಿ ಇನ್ನು ದೇವಸ್ಥಾನ ಹತ್ರ ಹೋಗಿ ಹಳ್ಳಾಕ್ಲಿಕ್ಕೆ ಅಂತ ನಾನು ನನ್ನ ತಂಗಿ ಮಕ್ಕಳು ಎಲ್ಲರೂ ಹೋಗಿ ಹಳ್ಳಾಕ್ಬಿಟ್ಟು ಬಂದ್ವಿ. ಇನ್ನು ನನ್ನ ಫ್ರೆಂಡ್ ಕೂಡ ಬಂದಿದ್ಲು. ಇವಳು ನನ್ನ ಸ್ಕೂಲ್ ಮೇಟ್ ಗಾಯತ್ರಿ ಅಂತ. ನಾವಿಬ್ಬರು ತುಂಬ ವರ್ಷದ ಹಳೆ ಫ್ರೆಂಡ್ಸು. ಹೀಗೆ ಜಾತ್ರೆ ಬಂದಾಗ ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸಿಗ್ತಾ ಇರ್ತಾರೆ. ಎಲ್ಲರೂ ಅವ್ರ ಮನೆಗೆ ಬಂದಿರ್ತಾರಲ್ಲ, ಜಾತ್ರೆ ನೋಡಬೇಕಾದ್ರೆ ಎಲ್ಲರೂ ಸಿಗ್ತಾರೆ. ಇನ್ನು ಮನೆಗೆ ಬಂದು ಟಿಫನ್ ಎಲ್ಲ ಮುಗಿಸ್ಕೊಂಡು ಇನ್ನು ಆರತಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆರತಿ ಎಲ್ಲ ಬೆಳಗ್ತಾ ಇದ್ದಾಳೆ ಇವಾಗ ನನ್ನ ತಂಗಿ. ಇನ್ನು ಕ್ಯಾಮ್ರಾಮನ್ ಯಾರೂ ಇಲ್ಲದೇ ಇರೋದ್ರಿಂದ ನಾವೇ ಕ್ಯಾಮ್ರಾಮನ್ಗಳಾಗೋದು. ಇನ್ನು ವಿಡಿಯೋ ಮಾಡ್ಕೊಡೋಕ್ಕೆ ಯಾರೂ ಇರಲಿಲ್ಲ. ಸರಿ ನನ್ನ ತಂಗಿ ಪೂಜೆ ಮಾಡ್ತಾಯಿದ್ಲು, ನಾನು ಪೂಜೆ ಮಾಡಿಬಿಟ್ಟು ಇನ್ನು ಅವಳಿಗೆ ಕೊಟ್ಟೆ. ಸರಿ ಅವಳೇ ಪೂಜೆ ಮಾಡ್ತಾಯಿದ್ದಿಲ್ಲ, ಹಂಗೆ ಒಂದು ಕ್ಲಿಪ್ಪಿಂಗ್ನ ನಾನು ಶೂಟ್ ಮಾಡಿಕೊಂಡೆ. ಪ್ರತಿ ವರ್ಷ ಅಮ್ಮ ಬಂದುಬಿಟ್ಟು ಅಲ್ಲೇ ತೊಗೊಂಡು ಹೋಗ್ತಾಯಿದ್ರು ಆರತಿನ ಬೆಳಗಲಿಕ್ಕೆ. ಇವಾಗ ಒಂದು 2-3 ವರ್ಷದಿಂದ ಮನೇಲೇ ಬಾಗಿಲಲ್ಲೇ ಎದುರೆತ್ಬಿಟ್ಟು ಆರತಿನ ಮಾಡ್ಕೊಳೋದು ಪ್ರತಿ ವರ್ಷವೂ ಇದೇ ರೀತಿಯಾಗಿ ಆಗಿದೆ. ಇವಾಗ ಫಸ್ಟೆಲ್ಲ ಅಮ್ಮ ಅಲ್ಲೇ ತೊಗೊಂಡು ಹೋಗ್ತಾಯಿದ್ರು, ಕೊಂಡ ಎಲ್ಲ ತುಳಿದು ಮಾಡ್ತಾಯಿದ್ರು. ಈ ವರ್ಷ ಈ ರೀತಿಯಾಗಿ ಮಾಡ್ತಾಯಿದ್ದೀವಿ. ಇನ್ನು ಆರತಿ ಎಲ್ಲ ಬೆಳಗಿದ ಮೇಲೆ
ಇದೇನು ಎಲೆ ಎಲ್ಲ ಇದೆ ಅದನ್ನೆಲ್ಲ ತೆಗ್ದಾಕೋದು. ಈಚೆ ಬಾಗಿಲಿಗೆ ಒಂದ್ಸತಿ ಬೆಳಗ್ಬಿಟ್ಟು ಎತ್ಬಿಟ್ಟು ದೇವರಿಗೆ ಇನ್ನು ನಾವೇನೆಲ್ಲ ಮಾಡಿದ್ವಿ ಎಲೆದು ಮತ್ತು ಹೂವು ಎಲ್ಲ ಚುಚ್ಚಿದ್ವಲ್ಲ ಅದನ್ನೆಲ್ಲ ತೆಗ್ದಾಕ್ಬಿಟ್ಟು ಒಳಗಡೆ ತೊಗೊಂಡೋಗೋದು. ಇನ್ನು ಇದು ಹಸಿ ಅಕ್ಕಿ ತೊಂಬಿಟ್ಟು ಥರ ಮಾಡಿದ್ದು ತುಂಬಾ ಚೆನ್ನಾಗಿದೆ ತೊಂಬಿಟ್ಟು ಕೂಡ. ಇನ್ನು ಮನೆಗೆ ಬಂದವ್ರಿಗೆಲ್ಲ ಕೊಡಲಿಕ್ಕೆ ಅಂದ್ಕೊಂಡು ಇನ್ನು ಅದನ್ನು ಸ್ವಲ್ಪ ಮಾಡಿದ್ವಿ. ಅದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಆಯಿತು. ಇನ್ನು ನೈಟೆಲ್ಲ ಅಡುಗೆ ಊಟ ಮನೆ ಕೆಲಸ ತರಕಾರಿ ಅಂತ ತುಂಬಾ ಲೇಟಾಗಿ ನಾನು ಯಾವುದೇ ರೀತಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇನ್ನು ಸೋಮವಾರ ಸಂಜೆ ನಾನು ಮತ್ತೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇನ್ನು ಆರತಿ ನಾನು ಯಾವುದೂ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಈ ವರ್ಷ ಯಾವ ರೀತಿ ಆರತಿಯಾಗಿ ಮಾಡಿದರು ಅದು ಯಾವುದೂ ನಾನು ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡ್ಕೊಳೋಕ್ಕೆ ಆಗಲಿಲ್ಲ. ಯಾಕಂದರೆ ಇಲ್ಲೇ ಮನೆ ಕೆಲಸ ಇರೋದ್ರಿಂದ ನಾನು ಹೊರಗಡೆ ಹೋಗೋಕ್ಕೆ ಆಗಲಿಲ್ಲ. ಅದರಿಂದ ಯಾವುದೇ ರೀತಿಯಾಗಿ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೇ ಇಲ್ಲ ನಾನು. ನನ್ನ ಹತ್ರ ಏನಿದೆ ಅದೇ ವಿಡಿಯೋಸ್ನೇ ನಾನಿವತ್ತು ಒಂದು 3 ದಿನದ ವಿಡಿಯೋನ ಒಂದೇ ದಿನದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಇನ್ನು ಊರಿಂದ ನಮ್ಮ ದೊಡ್ಡಮ್ಮ ಬಂದಿದ್ದರು. ಇನ್ನು ನಾನು ಸ್ವಲ್ಪ ದುಂಡು ಮಲ್ಲಿಗೆ ಹೂವು ಜಾಸ್ತಿ ತಂದುಬಿಟ್ಟಿದ್ದೆ, ಹೂವು ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ದೊಡ್ಡಮ್ಮ ಬಂದಿದ್ರಲ್ಲ ಅವರು ದಿನ ತುಂಬ ಚೆನ್ನಾಗಿ ಕಟ್ತಾರೆ. ಇನ್ನು ಸ್ವಲ್ಪ ದಿಂಡು ಕಟ್ಕೊಡ್ತೀನಿ ಅಂತ ಹೇಳಿದ್ರು. ಇನ್ನು ನಮಗಂತೂ ದುಂಡು ಮಲ್ಲಿಗೆ ಹೂವು ಚಿಕ್ಕದಾಗಿರೋದ್ರಿಂದ ತೊಟ್ಟು ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಅವರೇ ಎಲ್ಲರಿಗೂ ಒಂದು 6-7 ದಿಂಡೆಲ್ಲ ತುಂಬ ಚೆನ್ನಾಗಿ ಕಟ್ಕೊಟ್ರು. ಯಾವ ರೀತಿಯಾಗಿ ದಿಂಡು ಕಟ್ತಾ ಇದ್ದಾರೆ ಅಂತ ಕೂಡ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಇದರಲ್ಲೇ ಆ್ಯಡ್ ಮಾಡಿರ್ತೀನಿ ನಾನು. ತುಂಬ ಚೆನ್ನಾಗಿ ದಿಂಡು ಕಟ್ಟಿದ್ರು ಇವರು. ಈ ರೀತಿಯಾಗಿ ಎಲ್ಲಾದರೂ ಫಂಕ್ಷನ್ಗಳಿಗೆ ನಾವೇ ಕಲ್ತ್ಕೊಂಡ್ಬಿಟ್ರೆ ಒಂದು 100 ಗ್ರಾಮ್ ಹೂವು ತೊಗೊಂಡು ನಾವೇ ದಿಂಡು ಕಟ್ಕೊಂಬಿಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಟ್ರೈ ಮಾಡಿದೆ, ನನಗೆ ಬರಲಿಲ್ಲ. ಇನ್ನು ಅವ್ರು ಹೇಳ್ಕೊಡ್ತೀನಿ ಅಂತ ಇದ್ರು, ಹೇಳ್ಕೊಡೋ ಅಷ್ಟು ಟೈಮು ಇರಲಿಲ್ಲ, ನನಗೆ ಕೆಲಸಗಳಿತ್ತು ಅಂತ ಹೇಳ್ಬಿಟ್ಟು. ಇನ್ನು ತರಕಾರಿ ಎಲ್ಲ ನಾಳೆ ನಾನ್ ವೆಜ್ಜು, ಮಂಗಳವಾರ ನಾನ್ ವೆಜ್ ಇರೋದ್ರಿಂದ ಇನ್ನೆಲ್ಲ ಅದಕ್ಕೆ ರೆಡಿ ಮಾಡ್ಕೋಬೇಕು. ಇನ್ನು ಈ ಕೆಲಸ ಮಾಡಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ನೈಟೇ ನಾವು ಅಡುಗೆನೂ ಎಲ್ಲ ಮಾಡಿಕೊಂಡು ಇನ್ನು ನೈಟೇ ತರಕಾರಿ ಪ್ರತಿಯೊಂದು ಸೊಪ್ಪುಗಳೆಲ್ಲ ಸೋಸಿಡೋದು, ತರಕಾರಿಗಳೆಲ್ಲ ಬಿಡಿಸಿಡೋದು, ಗೊಜ್ಜಿಗೆ ಕಾಳುಗಳೆಲ್ಲ ನೆನೆಸೋದು,
ಸಣ್ಣ ಪುಟ್ಟ ಇದೇ ಕೆಲಸಗಳೇ ಆಯಿತು. ಇವರು ಯಾವ ರೀತಿಯಾಗಿ ಹೂವು ಕಟ್ಟಿದ್ರು ಅಂತ ಸಹ ನಾನೊಂದು ಚಿಕ್ಕ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಒಂದು ದಿಂಡನ್ನ ಸಹ ತೋರಿಸ್ತೀನಿ. ತುಂಬ ಚೆನ್ನಾಗಿ ದಿಂಡು ಹಾಕಿದ್ರು. ನಾನು ಕೂಡ ಒಂದು ದಿಂಡನ್ನ ಮುಡ್ಕೊಂಡೆ. ತುಂಬ ಇಷ್ಟ ಆಯಿತು ನನಗಂತೂ ದಿಂಡು. ಇನ್ನು ಮತ್ತೆ ಸೋಮವಾರ ನೈಟ್ ಇದು ನಾಟಕ ನಡೀತಾ ಇತ್ತು. ಸರಿ, ಆಲ್ಮೋಸ್ಟ್ ಇವಾಗ ಬೆಳಗಿನ ಜಾವ ಆಗಿದೆ. ಮಂಗಳವಾರ ಬೆಳಗ್ಗೆ ನೈಟೇ ನಾಟಕ ಸ್ಟಾರ್ಟ್ ಆಗಿ ಮಂಗಳವಾರ ಬೆಳಗ್ಗೆ ತನಕ ನಾಟಕ ನಡೀತು. ಬೆಳಗಿನ ಜಾವ 5:30ಗೆ ಹೋಗಿದ್ದೆ ನಾಟಕ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಎದ್ದಿದ್ವಲ್ಲ, ಮರಿಯೆಲ್ಲ ಹೊಡಿತಾ ಇದ್ವಲ್ಲ ಅಂತ ಹೇಳ್ಬಿಟ್ಟು ಇನ್ನು ನಾಟಕ ನೋಡೋಕೆ ಹೋಗಿದ್ದೆ. ಒಂದು 1/4 ಗಂಟೆ ನಿಂತ್ಕೊಂಡು ನೋಡಿದೆ. ತುಂಬ ಚೆನ್ನಾಗಿತ್ತು. ಇವಾಗಿನ ಕಾಲದಲ್ಲಿ ಅಷ್ಟೇನು ನಾಟಕಗಳಿಗೆ ವ್ಯಾಲ್ಯೂನೇ ಇಲ್ಲ. ಆವಾಗಂತೂ ನಾವು ಚಿಕ್ಕ ಹುಡುಗರಲ್ಲೆಲ್ಲ ಇದ್ದಾಗ ನೈಟೇ ಚಾಪೆ ತಲೆದಿಂಬು ತೊಗೊಂಡೋಗ್ಬಿಟ್ಟು ನಾಟಕ ನೋಡ್ಕೊಂಡು ಬೆಳಗ್ಗೆ ತನಕ ಇದು ಬಂದ್ಬಿಡವು. ಇವಾಗೆಲ್ಲ ಮನೆ ಹತ್ರನೇ ನಾಟಕಗಳಲ್ವ, 5 ನಿಮಿಷ ನೋಡೋದು, 5 ನಿಮಿಷ ಮನೆಗೆ ಬರೋದು, ಅಷ್ಟೆಲ್ಲ ಟೈಮ್ ಕೊಟ್ಕೊಂಡು ನಾಟಕಗಳೆಲ್ಲ ನೋಡೋದೇ ಇಲ್ಲ. ತುಂಬಾ ಚೆನ್ನಾಗಿ ನಾಟಕಗಳನ್ನ ಮಾಡಿದ್ರು ಇವರು. ನಾಟಕ ಇನ್ನು ಒಂದು ಅರ್ಧ ಗಂಟೆ ನಾಟಕ ನೋಡಿಕೊಂಡೆ ನಿಂತ್ಕೊಂಡೆ. ಆಲ್ಮೋಸ್ಟ್ 7 ಗಂಟೆ ಆಗೋಯಿತು. ಇನ್ನು ಬೆಳಕು ಆಗ್ತಾ ನಾಟಕದವರು ಸ್ವಲ್ಪ ಎಲ್ಲರೂ ಎದ್ದು ಹೋಗ್ತಾಯಿದ್ರು ಜನಗಳೆಲ್ಲ. ಸರಿ, ನಾನು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಇನ್ನು ಮನೆ ಕಡೆ ಹೋಗೋಣ, ಇನ್ನೂ ಲೇಟ್ ಆಯಿತು. ಇನ್ನು ಅಡುಗೆಗೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಇನ್ನು ಮಂಗಳವಾರ ನಾನ್ ವೆಜ್ ಆಗಿರೋದ್ರಿಂದ ಇನ್ನು ಅಡುಗೆಗೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ 6:45 7 ಗಂಟೆ ಆಗಿದೆ. ಇವಾಗ ಎಷ್ಟು ಜನ ಇದ್ದಾರೆ ನೋಡಿ. ನೈಟ್ ಎಲ್ಲ ಮಲಗೋದೇ ಇಲ್ಲ ಜಾತ್ರೆಗಳ ಟೈಮಲ್ಲಿ. ಎಲ್ಲರೂ ಎದ್ದಿರ್ತಾರೆ, ಆವಾಗಲೇ ವ್ಯಾಪಾರ ಆಗೋದು. ಆಲ್ಮೋಸ್ಟು ಬೆಳಗಿನ ಜಾವ ಆದ್ರೂ ದೇವಸ್ಥಾನ ಕೂಡ ರಶ್ ಇತ್ತು, ಖಾಲಿ ಏನಿರಲಿಲ್ಲ. ಇನ್ನು ಕೋಳಿ ಎಲ್ಲ ಕಟ್ ಮಾಡೋರು, ಮಟನ್ ಎಲ್ಲ ಕಟ್ ಮಾಡೋರು ಆಲ್ಮೋಸ್ಟು ಆಲ್ರೆಡಿ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರು. ಇನ್ನು ಜಾತ್ರೆಯಲ್ಲಿ ಯಾವ ರೀತಿ ಅಲಂಕಾರ ಮಾಡಿದರು ಮರಗಳಿಗೆ ಅಂತ ಕೂಡ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಮೇಯ್ನ್ ರೋಡಲ್ಲಿ ಯಾವ ರೀತಿಯಾಗಿ ಡೆಕೋರೇಷನ್ ಇತ್ತು, ಮರಗಳಿಗೆಲ್ಲ ಯಾವ ರೀತಿಯಾಗಿ ಡೆಕೋರೇಷನ್ ಇತ್ತು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಮಂಗಳವಾರ ನಾನ್ ವೆಜ್ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಸಂಜೆ ಮೇಲೆ ಜನಗಳೆಲ್ಲ ಇನ್ನೂ ಬರ್ತಾಯಿದ್ರು. ಅವ್ರಿಗೆಲ್ಲ ಊಟ ಬಿಟ್ಟು ಇನ್ನು ನಾವು ಕೂಡ ಬುಧವಾರ ಎಲ್ಲ ಬಂದು ನಮ್ಮ ಮನೆಗಳಿಗೆ ಬಂದುಬಿಟ್ಟು ಮಕ್ಕಳನ್ನ ಆಟ ಆಡ್ತಿದ್ವಿ. ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಮಾಡೋಕ್ಕೆಲ್ಲ ಹೋಗಿದ್ವಿ. ನಮ್ಮ ಮಕ್ಕಳಿಗೆ
ಈ ಥರ ಇದರಲ್ಲಿ ಆಟ ಆಡ್ಸಿದ್ವಿ. ತುಂಬ ಇಷ್ಟ ಆಯಿತು. ನನ್ನ ತಂಗಿ ಮಗ ಅಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ದ. ನನ್ನ ಮಗ ದೊಡ್ಡವನಿಗೆ ಸ್ವಲ್ಪ ತಲೆ ಸುತ್ಕೊಂಡಿತ್ತು. ಈ ಥರ ಎಲ್ಲ ಆಗುತ್ತೆ. ಚಿಕ್ಕವನಿಗೆ ಚೆನ್ನಾಗಿ ಆಡ್ತಾನೆ. ಇನ್ನು ಈ ಹೆಲಿಕಾಪ್ಟರಲ್ಲಿ ಅವ್ನಿಗೆ ಲೈಟ್ ಹಚ್ಕೊಂಡಲ್ಲ, ಅವನು ಖುಷಿ ಆಯಿತು. ಇನ್ನು ಈಗ ಒಂದೇ ಆಟ ಆಡ್ತಿದ್ವಿ. ನನಗೂ ಸ್ವಲ್ಪ ಟೈಮ್ ಇರಲಿಲ್ಲ, ಹೋಗೋಣ ಅಂತ ಹೇಳಿಬಿಟ್ಟು ನಮ್ಮ ಮಕ್ಕಳು ಭಯ ಪಡ್ತಾಯಿದ್ರು. ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪಿಂಗ್ಸ್ನ ಶೂಟ್ ಮಾಡಿಕೊಂಡೆ. ಇನ್ನು ಸ್ವಲ್ಪ ಪಿಂಗಾಣಿ ಐಟಮ್ಸ್ ಅಂತೆ ಸಣ್ಣ ಪುಟ್ಟ ಐಟಮ್ಸ್ಗಳೆಲ್ಲ ತೊಗೊಬಂದು ಇನ್ನು ಶಾಪಿಂಗ್ ಕೂಡ ಮಾಡಿಕೊಂಡು ತೊಗೊಂಡು ಬಂದು ಏನೇನಿಲ್ಲ ಅಂತ ನಾನು ಅದರ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊತೀನಿ, ಏನೇನೆಲ್ಲ ತಂದೆ ಅಂತ ಹೇಳ್ಬಿಟ್ಟು. ಇನ್ನು ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು. 3 ಡೇಸ್ ಬ್ಲಾಗ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ